ಶ್ರೀನಿವಾಸ್ ಅವರೇ, ಈಗ ಗ್ರಹಣದ ವಿಶೇಷತೆ ಯಾಕಂತಂದರೆ ಗ್ರಹಣ ಅಂತಂದರೆ ಸಹಜ ಎಲ್ಲರಲ್ಲೂ ಕೂಡ ಒಂದು ಭಯ ಭೀತಿ ಇರುವಂಥದ್ದು. ಅದರಲ್ಲೂ ಈಗ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಕೆಲವೊಂದಿಷ್ಟು ಘಟನಾವಳಿಗಳು ಅದಕ್ಕೆ ಪೂರಕವಾಗಿಯೇ ಇದೆ. ಸೊ ಈ ಬಾರಿಯ ಚಂದ್ರಗ್ರಹಣವನ್ನು ತಾವು ಹೇಗೆ ನೋಡ್ತೀರಿ? ಆಧ್ಯಾತ್ಮಿಕ ಚಿಂತಕರಾಗಿ ಏನು ವಿಶೇಷತೆ ಇದೆ? ಅಸಾಧ್ಯ ಸಾಧಕ ಸ್ವಾಮಿ ನಮ್ಮ ಸಾಧ್ಯ ತವ ಕಿಮ್ಮದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧೆ ಪ್ರಭು. ಗ್ರಹಣ ಅಂತಕ್ಕಂಥದ್ದು ಏನು ಹಿಡಿಯೋದು ಅಂತ ಹೇಳಿ ಅಲ್ವಾ? ಗ್ರಹಣ ಅಂದರೆ ಹಿಡಿತಕ್ಕಂಥದ್ದು ಅಂತ. ಯಾರಿಗೆ ಹಿಡ್ದಿದ್ದು ಆಚಾರ್ಯ ಹೇಳಿದಂಗೆ ಚಂದ್ರನಿಗೆ ಕೇತು ಹಿಡಿದಿರ್ತಕ್ಕಂಥದ್ದು ಅಂಥೇಳಿ. ಗ್ರಹಣದ್ದು ಅದ್ಭುತವಾಗಿರ್ತಂಥ ಪರ್ವಕಾಲ. ಸೊ ಅದ್ರ ಜೊತೆಗೆ ನಾವು ಮಹಾಭಾರತವನ್ನು ತಗೊಂಡೋಗುವೆ ಅಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣ ಮಧ್ಯಭಾಗದಲ್ಲಿ ಯುದ್ಧ ನಡೀತು ಅಂತಕ್ಕಂಥದ್ದು ನಮ್ಮಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಹಾಗೆ ನಮಗೆ ಬೃಹತ್ ಜಾತಕ ಪುಸ್ತಕದಲ್ಲೂ ಇರ್ತಕ್ಕಂಥದ್ದು ಯಾವುದೇ ಗ್ರಹಣಗಳು ಬಂದಾಗ ಅದರಲ್ಲೂ ಚಂದ್ರಗ್ರಹಣ ವಿಶೇಷವಾಗಿ. ಓಕೆ, ಸೊ ನಾವೇನು ಇವತ್ತು ರೆಡ್ ಮೂನ್ ಅಂತ ಕರಿತಿದ್ದೀವಿ ಅಲ್ವಾ? ಸೊ ವಿಶೇಷವಾಗಿ ಆ ಥರ ಕಂಡಾಗ ವಿಶೇಷವಾಗಿ ಅಲ್ಲಿ ಯುದ್ಧದ ಯುದ್ಧಗಳು ಖಂಡಿತ ನಡೆಯುತ್ತೆ ಅಂತಕ್ಕಂಥದ್ದು ಸಾಕ್ಷಿಗಳಿದ್ದೆ ನಮ್ಮಲ್ಲಿ. ಓಕೆ, ಚಂದ್ರೋ ಮನಸ್ಸು ಜಾತಃ ಅಂಥೇಳಿ. ಯುದ್ಧ ಯಾವಾಗಾಗೋದು? ಆಂತರಿಕ ಮನಸ್ಸು ಕೆಟ್ಟಾಗ ಬಾಹಿಕವಾಗಿ ನಾವು ಅದನ್ನು ತೋರ್ಪಡಿಸ್ತೀವಿ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಮೊದಲು ಯುದ್ಧ ಮನಸ್ಸಿಗೆ. ಚಂದ್ರ ಬಂದು ಅದನ್ನು ಗ್ರಹಣ ಮಾಡಿದ್ದಾನಂದರೆ ಎಲ್ಲರ ಮನಸ್ಸು ಕೆಟ್ಟೋಗುತ್ತೆ ಅಂಥೇಳಿ ಅಲ್ವಾ? ದೈಹಿಕವಾಗಿ ಮಾನಸಿಕವಾಗಿ ಮನುಷ್ಯ ಕೆಡ್ತಾನೆ ಅಲ್ವಾ? ಸೊ ಮನಸ್ಸು ಕೆಟ್ಟಾಗ ಅವನಿಗೇನಾಗುತ್ತೆ? ಬುದ್ಧಿ ಕೆಡುತ್ತೆ ಅಂತ. ಮನಸ್ಸು ಕೆಟ್ಟರೆ ಬುದ್ಧಿ ಕೆಡುತ್ತೆ, ಬುದ್ಧಿ ಕೆಟ್ಟರೆ ಆಯಿತಾ ತನ್ನ ಶಸ್ತ್ರಗಳನ್ನು ಕೈ ತಗೊಳ್ತಾನಂತೆ. ಸೊ ಹಾಗಾಗಿ ವಿಶೇಷವಾಗಿ ಇವತ್ತಿನ ಒಂದು ಗ್ರಹಣ ಅಥವಾ ಗ್ರಹದ ಸ್ಥಿತಿಗಳನ್ನು ತಗೊಂಡಾಗ ನಾವು ವಿಶೇಷವಾಗಿ ಏನು 3 ಗಂಟೆ 17 ನಿಮಿಷಕ್ಕೆ ಅಥವಾ 3 ಗಂಟೆ 20 ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗುತ್ತೆ. ಅದಕ್ಕೊಂದು ಗೋಚಾರ ಅಂತ ಹಾಕ್ಕೊಳ್ತೀವಿ, ಜಾತಕ ಅಂತ ಹಾಕ್ಕೊಳ್ತೀವಿ ಅಲ್ವಾ? ಆ ಗೋಚಾರ ಇಟ್ಕೊಂಡು ಎಲ್ಲ ಫಲಾಫಲಗಳನ್ನು ನೋಡ್ತಾ ಹೋಗ್ತಕ್ಕಂಥದ್ದು ಗ್ರಹ ಸ್ಥಿತಿಗಳು. ಅದು ಕೊನೆ ಪಕ್ಷ 3 ತಿಂಗಳು ನಡೀತಕ್ಕಂಥ ಫಲಾಫಲಗಳು ಆ್ಯಕ್ಚುಲಿ. ಓಕೆ, ಒಂದು 3 ತಿಂಗಳ ಫಲಗಳನ್ನು ಸಿಗುವಂಥದ್ದು ವಿಶೇಷವಾಗಿ ಆ್ಯಕ್ಚುಲಿ. ಹಾಗಾಗಿ ಅದು ಎಲ್ಲರೂ ಭಯ ಬೀಳಬೇಕು ಅಂತ ಏನಿಲ್ಲ, ಹಂಗಂತ ಭಯ ಬೀಳದೆ ಅಸಡ್ಡೆ ಮಾಡೋಗೂ ಇಲ್ಲ ಅಲ್ವಾ? ನಮಗೆ ಗ್ರಹಣ ಹಿಡ್ದಿದೆ ಅಂದರೆ ನಾವು ಗ್ರಹಣ ಹಿಡಿಬೇಕಂತೆ. ಯಾರಿಗೆ ಹಿಡಿಬೇಕು ಅಂದರೆ ಭಗವಂತಂಗೆ ಹಿಡಿಬೇಕಂತೆ. ದೇವರಿಗೆ ನಾವು ಗ್ರಹಣ ಹಿಡ್ಕೋಬೇಕು. ಆಚಾರ್ಯ ಹೇಳಿದಂಗೆ ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿದೆ ಅಂತ ಹೇಳಿ ಆಯಿತು, ನಾವು ಮೋಜು ಮುಸ್ತಿಗಳನ್ನು ಬಿಟ್ಟು ಆ ಟೈಮಲ್ಲಿ ವಿಶೇಷವಾಗಿ ಜಪ ತಪ ಹೋಮ ಕ್ರಿಯಾ, ಅದಕ್ಕೆ ಹೇಳಿದ್ದ ಜಪ ತಪ ಹೋಮ ಕ್ರಿಯಾಧಾನ ಅಂತ ಹೇಳಿದೆ ಶಾಸ್ತ್ರ ಅಲ್ವಾ? ಅದನ್ನೆಲ್ಲವನ್ನು ವಿಶೇಷವಾಗಿ ನಾವು ಬಳಸ್ಕೊಂಡ್ರೆ ಓಕೆ, ಆ ನಿಟ್ಟಲ್ಲಿದ್ದರೆ ನಾವು ದೇವರಿಗೆ ಗ್ರಹಣ ಹಿಡ್ಕೋಬೇಕು. ಚಂದ್ರನಿಗೆ ಕೇತು ಗ್ರಹಣ ಹಿಡ್ಕೊಂಡಿದ್ರೆ ನಾವು ದೇವರಿಗೆ ಗ್ರಹಣ ಹಿಡ್ಕೋಬೇಕಂತ ಗ್ರಹಿಸಬೇಕು. ನಾವು ಗಟ್ಟಿಗೆ ಹಿಡ್ಕೋಬೇಕು ಅನ್ನೋ ಪಾದ ನಾವು ಇಟ್ಕೊಂಡ್ರೆ ಖಂಡಿತ ಎಲ್ಲವೂ ಒಳ್ಳೆಯದೇ ಆಗತ್ತೆ, ಕೆಟ್ಟದೇ ಆಗತ್ತೆ ಅಂತ ಏನೂ ಇಲ್ಲ. ಹಾಗಂತ ಏನೇನು ಎಲ್ಲರಿಗೂ ಒಳ್ಳೇದಾಗತ್ತಂತಲ್ಲ, 12 ರಾಶಿಯವರಿಗೂ ಫಲಾಫಲಗಳು ಬೇರೆ ಬೇರೆ ಹೇಳ್ತಾ ಹೋಗುತ್ತೆ. ಒಳ್ಳೆಯದು ಆಗುತ್ತೆ, ನೋಡೋಣ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಗಳಿದಾವೆ ಅಂತ. ಈಗ ಗ್ರಹಣ ಆಗ್ತಾ ಇರೋದು ಸಿಂಹರಾಶಿಯಲ್ಲಿ. ಹೌದು, ಉಬ್ಬ ನಕ್ಷತ್ರ, ಪೂರ್ವ ಫಲ್ಗುಣ ನಕ್ಷತ್ರ, ಉಬ್ಬ ನಕ್ಷತ್ರ ಅಂತ ಹೇಳ್ತೀವಿ. ಅಲ್ಲಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ಅಲ್ಲಿ ಚಂದ್ರ ಆ ಸಿಂಹರಾಶಿಯಲ್ಲಿದ್ದು ಕೇತುಗ್ರಸ್ತನಾಗಿ ಅಲ್ಲಿ ವಿಶೇಷವಾಗಿ ಉಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ಗ್ರಹಣ ಹಿಡಿತಾ ಇರ್ತಕ್ಕಂಥದ್ದು. ಆಚಾರ್ಯರು, ಈಗ ಗ್ರಹಣ ಅಂದ ತಕ್ಷಣ ಆ ದಿನ ಆ ಸಮಯಕ್ಕೆ ಮಾತ್ರ ಆಚರಣೆ ಅಲ್ಲ, ಅದಕ್ಕೆ ಮುನ್ನಾ ದಿನನೇ ಅದರ ಆಚರಣೆಯೂ ಕೂಡ ಶುರುವಾಗುತ್ತೆ ಅಂತ ಹೇಳ್ತಾರೆ. ಸೊ ಗ್ರಹಣದ ಹಿಂದಿನ ದಿನ, ಗ್ರಹಣದ ನಂತರದ ದಿನ. ಸೊ ಇದರ ನೀವು ಹೇಳಿದ್ರಿ ಗೋಚರ ಇದೆ ಅಂದ ತಕ್ಷಣ ಆಚರಣೆ ಖಂಡಿತವಾಗ್ಲೂ ಇದೆ ಅಂತ. ಸೊ ಯಾವ ರೀತಿ ಆಚರಣೆ? ಅದೇ, ಈ ಗ್ರಹಣಕ್ಕೆ ಒಂದೊಂದು ಗ್ರಹಣಕ್ಕೆ ಒಂದೊಂದು ಕಾಲವನ್ನು ಹೇಳ್ತಾರೆ. ಈ ನಾಳೆ ನಡೀತಿರುವಂತಹ ಗ್ರಹಣಕ್ಕೆ ಸೂರ್ಯೋದಯ ಆದಾಗಿಂದ ಅದರ ಪ್ರಭಾವ ಪ್ರಾರಂಭ ಆಗುತ್ತೆ ಅಂತ ಅರ್ಥ. ಅಂದ್ರೆ ವಾಸ್ತವಿಕವಾಗಿ ಅದರ ಪ್ರಭಾವ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿ ಹೇಳೋದಾದ್ರೆ ನಮ್ಮಲ್ಲಿ ಬದಲಾವಣೆಗಳು, ನಮ್ಮಲ್ಲಿ ಸುಧಾರಣೆಗಳು ಪ್ರಾರಂಭ ಆಗಬೇಕು ಅಂತ ಅರ್ಥ. ಅಂದ್ರೆ ಮುಖ್ಯವಾಗಿ ನಾನು ಈಗಾಗಲೇ ತಿಳಿಸಿದಂತೆ ಸಾಯಂಕಾಲದ ಕಾಲ ನಾನು ಶುದ್ಧವಾಗಿದ್ದುಕೊಂಡು ಭಗವತ್ ಚಿಂತನೆಯಲ್ಲಿ ಇರಬೇಕು. ಆ ಸಂದರ್ಭದಲ್ಲಿ ನಾನು ಭಗವತ್ ಚಿಂತನೆಯಲ್ಲಿ ಇರಬೇಕು ಅಂತಂದ್ರೆ ನನ್ನ ದೇಹ ಮತ್ತು ಮನಸ್ಸು ಅದಕ್ಕೆ ತಯಾರಾಗಿರಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಕ್ರಮ ಇದೆ ಅಂದರೆ, ಬೆಳಿಗ್ಗೆ ಸೂರ್ಯೋದಯದ ನಂತರದಲ್ಲಿ ಬಹುಶಃ ಗ್ರಹಣ ಕಾಲದ ತನಕ ಮುಗಿಯೋ ತನಕವೂ ಕೂಡ ಆಹಾರ ಸ್ವೀಕರಿಸದೇ ಇರಬೇಕು, ಅಥವಾ ಅಲ್ಪಾಹಾರದಲ್ಲಿ ಇರಬೇಕು. ಅಂದರೆ ಯಾವಾಗಲೂ ನಮ್ಮ ಶಾಸ್ತ್ರೀಯ ಕ್ರಮ ಹೇಗೆ ಅಂದರೆ, ಹೊಟ್ಟೆ ಮತ್ತು ಕೆಲಸ ಯಾವುದಾದ್ರು ಒಂದು ಕೆಲಸ ಮಾಡುತ್ತೆ, ತಲೆ ಮತ್ತು ಹೊಟ್ಟೆ ಎರಡೂ ಒಟ್ಟಿಗೆ ಕೆಲಸ ಮಾಡೋದು ಅಂತಿಲ್ಲ. ಅದರಿಂದ ಹೊಟ್ಟೆಗೆ ಕೆಲಸ ಕಮ್ಮಿ ಆದರೆ
ತಲೆ ಕೆಲಸ ಜಾಸ್ತಿ ಮಾಡ್ತಾ ಇರುತ್ತೆ. ಅದರಿಂದಾಗಿ ಇಂಥ ದಿವಸಗಳಲ್ಲಿ ಮನಸ್ಸು ತುಂಬ ಶುದ್ಧವಾಗಿರಬೇಕು, ತುಂಬ ತೀವ್ರವಾದಂತಹ ಗತಿಯಲ್ಲಿ ಭಗವತ್ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅದಕ್ಕೆ ಅನುಕೂಲ ಆಗಲಿಕ್ಕೆ ಬೇಕಾದಂತೆ ಆಹಾರವನ್ನು ಅತಿ ಕಡಿಮೆ ತಗೊಳ್ಳೋದು ಅಥವಾ ಲಘು ಆಹಾರವನ್ನು ತಗೊಳ್ಳೋದು, ಜ್ಯೂಸು ಇಂಥವುಗಳನ್ನು ತಗೊಂಡು ತೊಂದರೆ ಆಗದಂತೆ ದೇಹ ಧರಿಸ್ಕೊಂಡಿರುವಂಥದ್ದು ಮತ್ತು ಆ ಕಾಲದ ಸಾಧನೆಯನ್ನು ಅನುಷ್ಠಾನಗಳನ್ನು ಮಾಡಿಕೊಳ್ಳುವಂಥದ್ದು. ಅದರಲ್ಲಿಯೂ ಕೂಡ ಈಗಾಗಲೇ ಇವರು ತಿಳಿಸಿದಂತೆ ಸಿಂಹ ರಾಶಿಯಲ್ಲಿ ಆಗ್ತಾ ಇದೆ. ಆ ಸಿಂಹ ರಾಶಿಯವರು ಸ್ವಲ್ಪ ಎಚ್ಚರದಿಂದಿದ್ದು, ಅದರಲ್ಲಿಯೂ ಕೂಡ ಪುಬ್ಬ ನಕ್ಷತ್ರ, ಅದಕ್ಕೆ ಪೂರ್ವ ಫಲ್ಗುನಿ ನಕ್ಷತ್ರ ಅಂತ ಹೆಸರು. ಅದನ್ನು ನಮ್ಮ ಆಡುಭಾಷೆಯಲ್ಲಿ ಪುಬ್ಬ ಅಂತ ಕರೆದಿದ್ದೇವೆ. ಬರೆಯುವಾಗ ಪೂ ಫ ಅಂತ ಬರಿತೀವಿ, ಅನುಕೂಲಕ್ಕೋಸ್ಕರ ಹಂಗೆ ಮಾಡಿಕೊಂಡಿದ್ದು. ಪೂರ್ಣ ಹೆಸರು ಅಂದರೆ ಪೂರ್ವ ಫಲ್ಗುನಿ ಅಂತ ಹೆಸರು. ಹಾಗಾಗಿ ಯಾವ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ನೋಡಿ, ಇದೊಂದು ಗ್ರಹಣ ಅಂದರೆ ಚಂದ್ರ ಏನು ಹಿಂಗೆ ಸುತ್ತಾ ಇದ್ದಾನಲ್ಲ, ಅದನ್ನು ನಾವು ರಾಶಿ ಅಂತ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಯಾವ ಭಾಗದಲ್ಲಿ ಚಂದ್ರ ಇರುವಾಗ ಅವನಿಗೆ ಭೂಮಿ ನೆರಳು ಬೀಳುತ್ತೋ ಆವಾಗ ಆ ರಾಶಿಯಲ್ಲಿ ಗ್ರಹಣ ನಡೀತು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಈಗ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಾಗ ಅವನಿಗೆ ಭೂಮಿಯ ನೆರಳು ಬಿದ್ದಿದೆ, ಆದ್ದರಿಂದ ಸಿಂಹರಾಶಿಯಲ್ಲಿ ಗ್ರಹಣ ಆಗಿದೆ ಅಂತ ನಾವು ಉಲ್ಲೇಖ ಮಾಡ್ತೀವಿ. ಸಿಂಹರಾಶಿಯಲ್ಲೂ ಕೂಡ ಇನ್ನೂ ಪರ್ಟಿಕ್ಯುಲರ್ ಆಗಿ ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಪುಬ್ಬ ನಕ್ಷತ್ರದಲ್ಲಿ ಅವನು ಸಂಚಾರ ಮಾಡ್ತಾ ಇರಬೇಕಾದ್ರೆ ಈ ಗ್ರಹಣ ಸಂಭವಿಸಿದೆ. ಹಾಗಾಗಿ ಪೂರ್ವ ಫಲ್ಗುನಿ ನಕ್ಷತ್ರದವರಿಗೆ ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಅರ್ಥ. ಅವರಿಗೆ ತುಂಬ ಅನಿಷ್ಟ ಆಗೋಗುತ್ತೆ, ತುಂಬ ತೊಂದರೆ ಆಗೋಗುತ್ತೆ. ಅದಕ್ಕೋಸ್ಕರ ಆತಂಕ ಪಟ್ಟುಕೊಂಡು ಅಯ್ಯೋ ಏನೋ ಆಗಿಬಿಡುತ್ತೆ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಅವರು ವಾಸ್ತವಿಕವಾಗಿ ಅವರಿಗೆ ಹೆಚ್ಚಿನ ಅವಕಾಶ, ಹೆಚ್ಚಿನ ಸಾಧನೆಯನ್ನು ಅವ್ರು ಮಾಡ್ಕೊಳ್ಬಹುದು. ಅದಲ್ಲದೆ ಇನ್ನೂ ಬೇರೆ ಬೇರೆ ನಕ್ಷತ್ರ, ಬೇರೆ ಬೇರೆ ರಾಶಿಗಳಿಗೂ ಕೂಡ ಆಗುತ್ತೆ. ಸಿಂಹ ರಾಶಿಗೆ ಪ್ರಧಾನವಾಗಿ, ಅದಲ್ಲದೆ ಕನ್ಯಾ ರಾಶಿ, ಮಕರ ಮತ್ತು ವೃಷಭ ಈ ರಾಶಿಯವರಿಗೆ, ಇದರಲ್ಲಿಯೂ ಕೂಡ ಕೆಲವು ನಕ್ಷತ್ರಗಳ ವ್ಯತ್ಯಾಸ ಇದೆ. ಸಿಂಹರಾಶಿಯಲ್ಲಿ ಅಂದರೆ ಮಖ, ಪುಬ್ಬ, ಉತ್ತರ, ಸಿಂಹರಾಶಿಯಲ್ಲಿ ಬರುವಂಥ ಉತ್ತರ ನಕ್ಷತ್ರ, ಈ ಇಷ್ಟು ನಕ್ಷತ್ರದವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿಕೊಳ್ಬೇಕಾಗಿದೆ ಅವರು. ಅಂದರೆ ಸ್ವಲ್ಪ ತೊಂದರೆಗಳು, ಕಂಟಕಗಳು ಇರುವಂತಹ ಸಾಧ್ಯತೆ ಇದೆ. ಹಾಗೆ ಕನ್ಯಾ ರಾಶಿ, ಉತ್ತರ, ಹಸ್ತ, ಚಿತ್ತ. ಚಿತ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಅಲ್ಲದೆ ಮುಂದಿನ ರಾಶಿಯಲ್ಲಿಯೂ ಕೂಡ ಬರುತ್ತೆ. ಆದರೆ ಚಿತ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಯಾರಿದ್ದಾರೆ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಜಪತಪಾನುಷ್ಠಾನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಅದಲ್ಲದೆ ಮಕರ ರಾಶಿ, ಉತ್ತರಾಷಾಢ, ಶ್ರವಣ, ಧನಿಷ್ಠ ಈ ನಕ್ಷತ್ರದವರು ಮಕರ ರಾಶಿಯಲ್ಲಿದ್ದಾರೆ ಅಂಥವರಿಗೆ. ಹಾಗೆ ವೃಷಭ ರಾಶಿ, ಕೃತ್ತಿಕ, ರೋಹಿಣಿ, ಮೃಗಶಿರ ಈ ನಕ್ಷತ್ರಗಳಿರುವಂಥ ವೃಷಭ ರಾಶಿ, ಈ ಇಷ್ಟು ರಾಶಿಯವರು ಸ್ವಲ್ಪ ತೀವ್ರವಾದಂತಹ ಸಮಸ್ಯೆಯಲ್ಲಿದ್ದಾರೆ ಅಂತ ಅರ್ಥ. ಹಾಗಾಗಿ ಇಂಥವರು ಜಪಾನುಷ್ಠಾನವನ್ನು ಮಾಡುವಂಥದ್ದು, ಅದಕ್ಕೆ ಯಾವ ಮಂತ್ರವನ್ನು ಹೇಳಬೇಕು ಅಂತಲೂ ಹೇಳ್ತೇನಂತೆ, ಆ ಮಂತ್ರವನ್ನು ಜಪ ಮಾಡಿಕೊಳ್ಳುವಂಥದ್ದಾಗಬಹುದು. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದು ತಾನು ದೇವರಿಗೆ ಹತ್ರ ಆಗಿರುವಂಥದ್ದು, ಅಂದ್ರೆ ದೇವಸ್ಥಾನಗಳು ಬಂದಾಗಿರ್ಬಹುದು, ಆದ್ರೆ ದೇವರು ಬಂದಾಗಲ್ಲ, ತಾನು ಮಾನಸಿಕವಾಗಿ ದೇವರಿಗೆ ಹತ್ರ ಆಗುವಂಥದ್ದನ್ನು ಜಪ ಅನುಷ್ಠಾನ ಅಂತ ನಾವು ಕರಿತೇವೆ. ಹಾಗಾಗಿ ಈ ಥರದ ವಿಷಯಗಳಲ್ಲಿ ಅವನು ಮಗ್ನನಾಗಿರುವಂಥದ್ದು. ಈಗಾಗಲೇ ತಿಳಿಸಿದಂತೆ ಮೋಜು ಮಸ್ತಿಗಳಲ್ಲಿ ಇಲ್ಲದೇನೆ ಸಾಧ್ಯವಾದಷ್ಟು ಈ ಸಂದರ್ಭದಲ್ಲಿ ಈ ಥರ ದೇವರಿಗೆ ಹತ್ತಿರವಾಗಿ ಚಿಂತನೆಗಳನ್ನು ಮಾಡ್ತಾ ಇರುವಂಥದ್ದು ಉಚಿತ ಅಂತ ಕಾಣಿಸುತ್ತೆ. ಈ ಮೂಲಕ ಗ್ರಹಣ ಆಚರಣೆ ಮಾಡಬೇಕು ಅನ್ನುವಂಥ ವಿಷಯ. ಬರ್ತೀನಿ. ಇದರ ಜೊತೆಗೆ ದೇಶಗಳ ನಡುವೆ ಆಗ್ತಾ ಇರುವಂತಹ ಯುದ್ಧ, ಜೊತೆಗೆ ಸುತ್ತಮುತ್ತ ನಡೀತಾ ಇರುವಂತಹ ಬೆಂಕಿ ಅವಘಡಗಳಿರಬಹುದು, ಅಪಘಾತಗಳಿರಬಹುದು, ಇದಕ್ಕೂ ಗ್ರಹಣಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.